ವೀರಶೈವ ಲಿಂಗಾಯತ ನಮ್ಮಲ್ಲಿ ಬಹಳಷ್ಟು ಒಳಪಂಗಡಗಳಿದೆ. ಈ ಎಲ್ಲ ಒಳಪಂಗಡಗಳನ್ನ ಒಂದು ಮಾಡಬೇಕಂತೇಳಿ ಕಳೆದ ವಾರ ನಾವು ತುರ್ತಾಗಿ ಕೆಲವು ಮುಖಂಡಗಳು ಸಭೆಯನ್ನೇ ಸೇರಿ ಚರ್ಚೆ ಮಾಡಿ ನಿರ್ಧಾರ ಮಾಡಿದ್ವಿ. ಆ ಚರ್ಚೆ ಅಂತ ಈಗಾಗಲೇ ನೆಲಮಂಗಲ ಡಾಬಾಸ್ಪೇಟೆಯಲ್ಲಿ ಅಲ್ಲಿಯ ಮುಖಂಡರುಗಳು ನಮ್ಮ ತಾಯಂದ್ರ ಸಭೆ ಆಯಿತು. ತುಮಕೂರಲ್ಲೂ ಒಳ್ಳೆ ದೊಡ್ಡ ಸಭೆ ಆಯಿತು. ಸುಮಾರು 150 ಜನ ನಮ್ಮ ತಾಯಂದ್ರ ಸಹೋದರರು ಸೇರಿದ್ರು. ತುಮಕೂರಲ್ಲೂ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಸಭಾಭವನದಲ್ಲಿ ಸಭೆ ಆಯಿತು. ದಾವಣಗೆರೆಯಲ್ಲಿ ದಾವಣಗೆರೆ, ಹಾವೇರಿ, ಚಿತ್ರದುರ್ಗ 3 ಜಿಲ್ಲೆಗಳ ಸಭೆ ಆಯಿತು. ಇಂದು ಹಳೆ ಮೈಸೂರು ಭಾಗ, ಚಾಮರಾಜನಗರ, ಮೈಸೂರು, ಮಂಡ್ಯ. ಇವತ್ತು ಮಂಡ್ಯ ರಾಜ್ಯದ ಅಧ್ಯಕ್ಷರು ಮಂಡ್ಯಕ್ಕೆ ಭೇಟಿ ಕೊಡ್ತಾರೆ. ಆ ಕಾರಣಕ್ಕೆ ಮಂಡ್ಯದಿಂದ ಮುಖಂಡರುಗಳು ಸ್ವಲ್ಪ ಅಲ್ಲಿ ಸಮಯವನ್ನು ಕೊಡ್ತೀವಿ ಅಂತ ಹೇಳಿದರು. ಅದು ಬಿಟ್ಟರೆ ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರಿನ ಕೆಲವು ಮುಖಂಡರು ಮೊನ್ನೆ ಸಭೆ ಆಗಿದ್ದರು, ಅವರು ಸಹ ಬರ್ತಾ ಇದ್ದಾರೆ. ಒಂದು 10 ಜನ ಚಿಕ್ಕಮಗಳೂರಿನ ಮುಖಂಡರುಗಳು ಸ್ವತಃ ಸ್ವಯಂ ಅವರೇ ಕರೆ ಮಾಡಿ ಅವರೂ ಬರ್ತಾ ಇದ್ದಾರೆ. ಈ ಸಭೆಯಲ್ಲಿ ನಾವೆಲ್ಲ ಸೇರಿ ಚರ್ಚೆ ಮಾಡಿ ಹಾಸನ ಕ್ಷಮೆ ಇರಲಿ, ಹಾಸನದ ಬಹಳಷ್ಟು ಜನ ಮುಖಂಡರು ಹೊರಟಿದ್ದಾರೆ. ಇದ್ರ ಉದ್ದೇಶ ನಾವು ಈಗಾಗಲೇ ಹೇಳಿದ್ವಿ, ನಮ್ಮ ಸಮಾಜಕ್ಕೆ ಬೇರೆ ಅನ್ಯ ಸಮಾಜಗಳಿಂದ, ಅನ್ಯ ಧರ್ಮದಿಂದ ಯಾವುದೇ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಅನೇಕ ಬಾರಿ ಹೇಳಿದ್ದೀವಿ, ಕೆಲವು ದುಷ್ಟಶಕ್ತಿಗಳು ಸಮಾಜವನ್ನ ಒಡೆಯತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಂಘರ್ಷ, ನಮ್ಮಲ್ಲಿ ಸಾಮರಸ್ಯ. ವೀರಶೈವ ಲಿಂಗಾಯತ ಧರ್ಮ ಯಾವತ್ತೂ ಪ್ರತಿಯೊಬ್ಬ ಎಲ್ಲ ಅನ್ಯ ಧರ್ಮದವರಿಗೂ, ಅನ್ಯ ಸಮಾಜಗಳಿಗೂ ಸಾಮರಸ್ಯದಿಂದ, ಸಹಬಾಳ್ವೆಯಿಂದ ಜೀವನ ನಡೆಸಬೇಕಂತೇಳಿ ವಸುದೈವ ಕುಟುಂಬಂ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದ ಧರ್ಮ ಯಾವುದಾದ್ರೂ ಕಾಯಕವೇ ಕೈಲಾಸ, ಯಾವುದಾದ್ರೂ ಧರ್ಮ ಇದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ. ಹಾಗಾಗಿ ಕೆಲವು ದುಷ್ಟಶಕ್ತಿಗಳು ಅವರ ಸ್ವಾರ್ಥಕ್ಕೋಸ್ಕರ ಸಮಾಜವನ್ನ ಒಡೆಯತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ನಾವು ಒಗ್ಗೂಡಿಸ್ತಕ್ಕ ಕೆಲವರು ಕತ್ರಿಯಾಗಿದ್ದಾರೆ, ಅವ್ರಿಗೆ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಂತ ಮಾಡಕ್ ಹೊರಟಿದ್ದಾರೆ. ಇನ್ನು ನೋಡಿ, ಬಹಳಷ್ಟು ಜಿಲ್ಲೆಗಳಲ್ಲಿ ಕೆಲವರು ನೀವು ಅಲ್ಲಿ ಯಾಕೆ ಹೋಗ್ತೀರಿ, ಇಲ್ಲಿ ಯಾಕೆ ಹೋಗ್ತೀರಿ, ತಡೆಗಟ್ಟಕ್ಕಂಥ ಪ್ರಯತ್ನನೂ ಮಾಡ್ತಾರೆ. ಇದ್ರ ಮಧ್ಯೆ ಡಾಬಾಸ್ಪೇಟೆಯಲ್ಲಿ, ತುಮಕೂರಲ್ಲಿ, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಕಾರ್ಯಕ್ರಮ, ಪೂರ್ವ ಸಿದ್ಧತಾ ಕಾರ್ಯಕ್ರಮ, ಇದು ಸಮಾವೇಶ ಅಲ್ಲ. ಇವತ್ತು ಸಹ ಬೆಂಗಳೂರು ಈ ಒಂದು ಗಾಯತ್ರಿ ಗ್ರ್ಯಾಂಡ್ ಅರಮನೆ ಆವರಣದಲ್ಲಿ ಈ ಭಾಗದ ಮುಖಂಡರುಗಳು, ನಾವು ಜನ ಅಲ್ಲ, ಮುಖಂಡರುಗಳು, ಯಾಕಂದ್ರೆ ಮುಂದಿನ ದಿಕ್ಸೂಚಿ ಯಾವ ರೀತಿ ಇರಬೇಕಂತೇಳಿ ನಾವು ನಿರ್ಧಾರವನ್ನು ಮಾಡ್ತೀವಿ. ಈಗ ಸಮಾವೇಶ ಎಲ್ಲಿ ಮಾಡಬೇಕು, ಬೆಂಗಳೂರಲ್ಲಿ ಮಾಡಬೇಕು ಅಥವಾ ದಾವಣಗೆರೆ, ಮಧ್ಯ ಕರ್ನಾಟಕದಲ್ಲಿ ಮಾಡಬೇಕು, ಯಾವ ದಿನಾಂಕದಲ್ಲಿ ನಿಗದಿ ಮಾಡಬೇಕು. ಇನ್ನು ಕೆಲವು ನಮ್ಮ ಸಮಾಜದ ಮುಖಂಡರ ಬೇಡಿಕೆ ಇದೆ, ಓಬಿಸಿ ನಿರ್ಣಯ ಮಂಡಿಸ್ತೀವಿ. ಓಬಿಸಿ ಸಮಾಜದ ಒಳಿತಿಗೋಸ್ಕರ, ಕೇವಲ ನಾವು ಸ್ವಾರ್ಥಕ್ಕೋಸ್ಕರ ಈ ಏನು ನಮ್ಮ ಸಮಾಜ ಸಂಘಟನೆ, ನಮ್ಮ ಸ್ವಾರ್ಥ ಏನೂ ಇಲ್ಲ. ನಮಗೆ ನಮ್ಮ ಕ್ಷೇತ್ರ ಜನ ಜಾತ್ಯತೀತವಾಗಿ 3 ಬಾರಿ ಆಯ್ಕೆ, ನಮ್ಮನ್ನೆಲ್ಲರೂ ಆಯ್ಕೆ ಮಾಡಿದ್ದಾರೆ. ಆದರೆ ನಮ್ಮ ಉದ್ದೇಶ ಒಡೆದ ಮನಸ್ಸುಗಳನ್ನ ಕಟ್ಟಬೇಕು, ದಾರಸೂಜಿಯ ಕೆಲಸ ಮಾಡಬೇಕು. ಮುಂದೆ ಸಮಾವೇಶ ದಿನಾಂಕ ನಿರ್ಣಯವನ್ನು ಮಾಡಿ ಈ ನಾಡಿನ ಮಠಾಧೀಶ್ವರ ಅರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಮತ್ತು ನಾಡಿನ ದೊಡ್ಡ ನಮ್ಮ ಏನು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಅಥವಾ ಲೋಕಸಭಾ ಸದಸ್ಯರು, ಶಾಸಕರುಗಳು, ಮಾಜಿ ಶಾಸಕರು, ಮುಖಂಡರುಗಳ ಸಭೆಯನ್ನು ಸಹ ಇವತ್ತು ನಿರ್ಣಯ ಮಾಡಿ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ. ಧನ್ಯವಾದಗಳು. ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಸರ್. ಲಿಂಗಮೂರ್ತಿ ರಾಜ್ಯಾಧ್ಯಕ್ಷರಿಗೆ ಬೆಂಬಲವನ್ನು ಕೊಡುವಂತ ನಿಟ್ಟಿನಲ್ಲಿ ಅವರ ಕೈಯನ್ನ ಬಲಪಡಿಸಿ ನೋಡೋಣ. ಇಲ್ಲಿ ಏನಾಗಿದ್ದೇವೆ, ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ, ಈ ಕೆಲವು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಅವರವರ ಭಾವಕ್ಕೆ ಹಂಗೆ ಚರ್ಚೆ ಆಗ್ತದೆ. ಕೆಲವರು ಹೇಳ್ತಾರೆ ವಿಜಯೇಂದ್ರ ಅವರಿಗೆ ಶೆಡ್ ಹೊಡೆದು ಅಂತ ಹೇಳ್ತಾರೆ, ಅಥವಾ ಬಲಾಬಲ ಅಂತ ಹೇಳ್ತಾರೆ. ನೋಡಿ, ಯಡಿಯೂರಪ್ಪನವರು ಹಳ್ಳಿಗಳಲ್ಲಿ ನಮ್ಮಲ್ಲಿ ಗಾದೆ ಹೇಳ್ತಾರೆ, ಹಾಡು ಮುಟ್ಟದ ಸೊಪ್ಪಿಲ್ಲ, ಯಡಿಯೂರಪ್ಪ ಕೋಳಿ ಕೂಗದ ಹಳ್ಳಿಗಳಿಲ್ಲ. ಯಡಿಯೂರಪ್ಪನವರು ಎಲ್ಲ ಕೇವಲ ವೀರಶೈವ ಸಮಾಜದ ನಾಯಕರಲ್ಲ, ಪ್ರಶ್ನಾತೀತ ನಾಯಕರು, ಮಾಸ್ ಲೀಡರ್. ಯಡಿಯೂರಪ್ಪ ಮಾಸ್ ಲೀಡರ್. 2007-8ರಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ಇಡೀ ರಾಜ್ಯದಲ್ಲಿ
ವೀರಶೈವ ಲಿಂಗಾಯತರು ಹಿಂದೆ ವೀರೇಂದ್ರ ಪಾಟೀಲ್ ರೀ ಅವರ ಅವಧಿಯಲ್ಲಿ ಸಮಾಜ ಒಂದಾಗಿ ಒಟ್ಟಾಗಿ ಬೆಂಬಲವನ್ನು ಕೊಟ್ಟಿದ್ರು. ಅದೇ ರೀತಿ ಯಡಿಯೂರಪ್ಪನವ್ರಿಗೆ ಅನ್ಯಾಯ ಆದಾಗ ಇಡೀ ಸಮಾಜ ರಾಜ್ಯದಲ್ಲಿ ಉದ್ದಾಗಲಕ್ಕೆ ಯಡಿಯೂರಪ್ಪನ ಪರ್ವ ನಿಲ್ತು. ಹಂಗಂತೇಳಿ ಕೇವಲ ವೀರಶೈವ ಲಿಂಗಾಯತನ ಅಧಿಕಾರಕ್ಕೆ ಬಂದ್ವ. ಯಡಿಯೂರಪ್ಪ ಯಾವತ್ತು ವೀರಶೈವ ಲಿಂಗಾಯತ ನಾಯಕ ಅಂತ ಹೇಳಲಿಲ್ಲ. ಯಡಿಯೂರಪ್ಪನವರಿಗೆ ಬೆಂಬಲವನ್ನು ಕೊಡ್ತು ಸಮಾಜ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಹಿಂದೂ ವರ್ಗ ಎಲ್ಲ ಸಮಾಜಗಳಲ್ಲಿ ಒಳಪಂಗಡಗಳಿವೆ. ಎಲ್ಲ ಸಮಾಜಗಳ ಒಂದು ಸಹಕಾರದಿಂದ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು, ವಿರೋಧ ಪಕ್ಷ ನಾಯಕರಾದರು, 2 ಬಾರಿ ಮುಖ್ಯಮಂತ್ರಿಗಳಾದರು. ಯಡಿಯೂರಪ್ಪ ಯಾರೋ ಕೆಲವರು ಹೇಳ್ತಾರೆ, ಅಪಪ್ರಚಾರ ಮಾಡ್ತಾರೆ, ಸಮಾಜ ಯಡಿಯೂರಪ್ಪನವ್ರ ಜೊತೆಗಿಲ್ಲ. ಯಡಿಯೂರಪ್ಪನವ್ರಿಗೇನು ಸಮಾಜ, ಯಾಕಂದ್ರೆ ಯಡಿಯೂರಪ್ಪನವ್ರು ಕೊಟ್ಟಂತ ಕೊಡುಗೆಗಳು ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇರಬಹುದು, ನಾಡಿನ ಮಠದ ಕೇವಲ ವೀರಶೈವ ಲಿಂಗಾಯತರಿಗೆ ಅಷ್ಟೇ ಕೊಟ್ಟರೆ ಯಡಿಯೂರಪ್ಪನವರ ಅನುದಾನವನ್ನ, ಅಥವಾ ಮಠಾಧೀಶರ ಸ್ವಾರ್ಥಕ್ಕೋಸ್ಕರ ಕೊಟ್ಟರೆ ವೀರಶೈವ ಲಿಂಗಾಯತ ಮಠಾಧೀಶರಿಗೆ ಕೊಟ್ಟರು ಮತ್ತು ಅನ್ಯ ಧರ್ಮದ ಮಠಾಧೀಶರು ಅಲ್ಪಸಂಖ್ಯಾತರು ಒಳಗೊಂಡಂತೆ ಬೇರೆ ಬೇರೆ ಸಮುದಾಯದ ಸ್ವಾಮೀಜಿಗಳಿಗೂ ಮಠಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿದರು. ಉದ್ದೇಶ ಶಿಕ್ಷಣ, ಕುಡಿಯುವ ನೀರು, ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸೋಸ್ಕರ ಯಡಿಯೂರಪ್ಪ ಅನುದಾನ ಬಿಡುಗಡೆ ಮಾಡಿದ್ರು. ಯಡಿಯೂರಪ್ಪ ಪ್ರಶ್ನಾತೀತ ನಾಯಕ. ನಾನು ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀನಿ, ದಯಮಾಡಿ ನಾವು ಯಡಿಯೂರಪ್ಪನವ್ರನ್ನ ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸಿಕೊಳ್ತಲ್ಲ. ಯಡಿಯೂರಪ್ಪನವ್ರ ವೀರಶೈವ ಲಿಂಗಾಯತ ಸಮಾಜ ಪ್ರಶ್ನಾತೀತ ನಾಯಕನವರು. ಇವ್ರು ಯಾರು ಏನ್ ಬೇಕಾದ್ರೂ ಹೇಳಿ, ಪ್ರಶ್ನಾತೀತ ನಾಯಕ, ರಾಜ್ಯದಲ್ಲಿ ಎಲ್ಲ ವರ್ಗದ ನಾಯಕ. ಯಡಿಯೂರಪ್ಪನವರು ಪ್ರತಿಪಕ್ಷ ನಾಯಕರಾಗಿದ್ದಾಗ ಯಾರ ಪರ ಹೋರಾಟ ಮಾಡಿದ್ರು, ಧ್ವನಿ ಇಲ್ಲದವರಿಗೆ, ತುಳಿತಕ್ಕೊಳಗಾದ ಸಮಾಜಗಳಿಗೆ ಅವ್ರ ಪರ ಹೋರಾಟ ಮಾಡಿದ್ರು. ಬಗರಕುಂ ಸಾಗುಳಿತರ ಪರ ಶಿವಮೊಗ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ರು. 100 ಕೇಸುಗಳು, ಅವರು 100 ಹೋರಾಟಗಳು. ಹಾಗಾಗಿ ಯಡಿಯೂರಪ್ಪನ ಗುಡಿಗೆರೆ ವಿಧಾನಸೌಧ ನಡುಗುವುದಂತ ಅದೇ ರೀತಿ ಇದೆ. ನಾವು ಹೇಳ್ತಾ ಇದೀವಿ, ಯಾರೋ ಕೆಲವರು ಬೆರಳೆಣಿಕೆ ಅಷ್ಟು ಸುಮ್ಮನೆ ಅವ್ರ ಪಕ್ಕದ ಮನೆಯವರಿಗೆ ಅವ್ರು ಯಾರಂತ ಗೊತ್ತಿಲ್ಲ, ಅವರು ನಾಯಿ ನರಿಗಳಲ್ಲಿ ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಾರೆ. ಸುಮ್ಮನಿರಕ್ಕಾಗತ್ತಾ? ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ನಾವು ಇವತ್ತು ಒಕ್ಕೋರ್ಲಿಂದ ವೀರಶೈವ ಲಿಂಗಾಯತ ಸಮಾಜ ಇವತ್ತೇನು ಸವಲತ್ತುಗಳು ಕೇಂದ್ರ ಸರ್ಕಾರ ಇದು, ರಾಜ್ಯ ಸರ್ಕಾರ ಸವಲತ್ತುಗಳು ಸಿಗಬೇಕು ಮತ್ತು ಸಹಜವಾಗಿ ಯಡಿಯೂರಪ್ಪ ನಮ್ಮ ನಾಯಕ ಅಂತ ನಾವೆಲ್ಲ ಒಪ್ಕೊಂಡಿದ್ದೀವಿ. ಹಾಗಾಗಿ ಯಾರೋ ಹೇಳ್ತಿಲ್ಲ, ಕೂಗಿದ್ರೆ ಅವ್ರ ತೂಕ ಕಡಿಮೆ ಆಗಲ್ಲ. ನಾವೆಲ್ಲ ಇವತ್ತು ಸಮುದಾಯವನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮುಂದೆ ಯಾವ ರೀತಿ ದಿಕ್ಸೂಚಿ ನಾವು ಸಮಾಜವನ್ನು ತೆಗೆದುಕೊಂಡು ಹೋಗಬೇಕು. ಕೇವಲ ರೇಣುಕಾಚಾರ್ಯ ಅಥವಾ ಮಲ್ಲಿಕಾರ್ಜುನ ಅಥವಾ ಪ್ರಣಯ್ ಇಲ್ಲಿ ತಕ್ಕ ನಾವು ನಿರ್ಣಯ ಮಾಡಲ್ಲ. ನಾವು ನಿವೃತ್ತ ಅಧಿಕಾರಿಗಳು IAS IPS ಅವ್ರನ್ನೂ ಕರಿತೀವಿ, ಮುಂದೆ ಲಾಯರ್ಗಳು ಕರಿತೀವಿ, ನಾಡಿನ ಮಠಾಧೀಶರು ಕರಿತೀವಿ. ಮತ್ತು ನಾನಿವತ್ತು ವಿನಂತಿ ಮಾಡ್ತೀನಿ, ನಮ್ಮ ಸಮಾಜವನ್ನು ಒಡೆಯತಕ್ಕಂಥ ದುಷ್ಟಶಕ್ತಿ ಪ್ರಯತ್ನ ಮಾಡ್ತೇವೆ. ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ಒಳಪಂಗಡ ಒಂದಾಗಬೇಕು. ಸಂದರ್ಭ ಬಂದರೆ ನಾವು ನಮ್ಮ ಶಕ್ತಿ ಪ್ರದರ್ಶನ ತೋರಿಸಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಹಂಗಂತೇಳಿ ಬೇರೆ ಸಮಾಜ ವಿರುದ್ಧ ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ. ನಮ್ಮ ಸಮಾಜಕ್ಕೆ ಬೇರೆ ಸಮಾಜಗಳಿಂದ ಕಂಟಕ ಇಲ್ಲ. ಮೊನ್ನೆ ನಮ್ಮ ಜೀವರಾಜ್ ಕೇಳ್ದೆ, ಏನೋ ರೇಣುಕ ನಮ್ಮ ಸಮಾಜದಿಂದ ನಿಮಗೆ ತೊಂದರೆ ಐತೆ? ಇಲ್ಲ ಕಣ ಅಂತಂದು. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಕೆಲವು ಹಿತಶತ್ರುಗಳಿದ್ದಾರೆ, ಅವರು ಆಟ ಆಡ್ತಾರೆ, ಅವ್ರಿಗೆ ಗೊಂಬೆ ಆಡ್ಸೋರು. ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು, ಎಲ್ಲಿ ಕೊಡಬೇಕು, ನಾವೆಲ್ಲ ನಮ್ಮ ಸಮುದಾಯದ ಜನ ಉತ್ತರ ಕೊಡ್ತಾರೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.